ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3:30-4 ತನಕ ನನ್ನ ದಿನಚರಿಗಳೆಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಖಂಡಿತವಾಗಿಯೂ ಅಂದ್ಕೊಂಡಿದ್ದೀನಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಸೊಬೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ 6:05 ನನ್ನ ದಿನಚರಿ ಶುರುವಾಯಿತು. ಇವತ್ತು ಸ್ವಲ್ಪ ತಡವಾಗಿ ಎದ್ದಿರೋದ್ರಿಂದ ಲೇಟ್ ಆಯಿತು, ಇಲ್ಲಾದರೆ 5:15 ಹೇಳ್ತಿದ್ದೆ. ಬೆಳಗಿನ ವಾತಾವರಣ ಎಷ್ಟೊಂದು ಕೂಲಾಗಿರುತ್ತೆ. ನಾನು ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳಿಸ್ತಿರುತ್ತೆ. ಆದರೆ ನಾನು ಯಾಕೆ ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಅಂದರೆ, ದೇವಸ್ಥಾನ ಹತ್ರನೇ ಇರೋದ್ರಿಂದ ಅಲ್ಲಿ ಹಾಡು ಹಾಕಿರ್ತಾರೆ. ಆ ಸಾಂಗು ಬರೋದ್ರಿಂದ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೆ. ಹಾಗೆಯೇ ನಿತ್ಯ ಕರ್ಮಗಳೆಲ್ಲ ಮುಗಿಸಿದ ನಂತರ ನೀರು ಒಲೆಗೆ ಅಂದರೆ ಸ್ನಾನದ ಒಲೆಗೆ ಬೆಂಕಿಯನ್ನು ಮಾಡಿ, ಹೇಗೂ ಮನೆಯಲ್ಲೇ ಕಾಯಿ ಸಿಪ್ಪೆ, ತೆಂಗಿನ ಗರಿ ಎಲ್ಲ ಇರೋದ್ರಿಂದ ಇದನ್ನೇ ಹಾಕಿ ನೀರನ್ನು ಬಿಸಿ ಮಾಡ್ಕೊಳ್ಳೋದು. ಹೀಗೆ ಗ್ಯಾಸ್ ಗೀಝರು ಅಥವಾ ಏನು ಕರೆಂಟಿದು ಗೀಝರು ಯಾವುದೂ ಇಲ್ಲ. ನಾವು ಮಾಮೂಲಾಗೇ ನೀರನ್ನ ಬಿಸಿ ಮಾಡಿ ಸೌದೆ ಒಲೆಯಲ್ಲೇ ಬಿಸಿ ಮಾಡೋದು. ಹೊರಗಿನ ವಾತಾವರಣ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಪ್ರಕೃತಿಯ ಮಧ್ಯೆ ಇರುವಂತಹ ನಾವೇ ಪುಣ್ಯವಂತರು ಅಂದ್ಕೊಳ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಹಾಗೆ ನನ್ನ ಬೆಳಗಿನ ಯೋಗ ಅಂದರೆ ನಾನೊಂದು 45 ನಿಮಿಷ ಯೋಗ ಮಾಡ್ತೇನೆ. 12 ಯೋಗಾಸನ, ಹಾಗೆ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡ್ತೀನಿ. ಯೋಗ ಮಾಡೋದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಕೆಲವರು ಹೇಳ್ತಾರೆ ಇಷ್ಟೊಂದು ಸ್ಲಿಮ್ ಆಗಿದ್ದು ಯಾಕೆ ಯೋಗ ಮಾಡಬೇಕು ಅಂತ. ಅಂದರೆ ನೀವು ಇಷ್ಟೊಂದು ಸ್ಲಿಮ್ ಆಗಿದ್ದು ಕೂಡ ಯಾಕೆ ಯೋಗ ಮಾಡ್ತಾ ಇದ್ದೀರಿ ಅಂತ. ಅದೇ ಹೇಳಿದ್ನಲ್ಲ, ಯೋಗ ಮಾಡಲಿಕ್ಕೆ ಮನಸ್ಸು ಮುಖ್ಯ, ವಯಸ್ಸು ಅಲ್ಲ. ನಾವು ಯಾವ ವಯಸ್ಸಲ್ಲೂ ಆದರೂ ಕೂಡ ಯೋಗ ಮಾಡಿದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಯೋಗ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಮನೆಯಲ್ಲಿ ಎಷ್ಟೊಂದು ಕೆಲಸ ಇದ್ದು ಕೂಡ, ಅಂದರೆ ಯಾವುದೇ ಆಧುನಿಕ ಸವಲತ್ತುಗಳು ಇಲ್ಲದೆಯೇ, ಅಂದರೆ ವಾಷಿಂಗ್ ಮೆಷೀನು ಅಥವಾ ನೀರಿನ ವ್ಯವಸ್ಥೆ ಏನು ಕೂಡ ಇಲ್ಲ. ಯಾಕಂದರೆ ನಮ್ಮಲ್ಲಿ 2 ದಿನಕ್ಕೊಂದ್ಸತಿ ನೀರು ಬರೋದನ್ನು ನಾವು ಕೊಳಾಯಿ ಅಂದರೆ ಡ್ರಮ್ನಲ್ಲೆಲ್ಲ ತುಂಬಿಸಿಟ್ಕೊಳ್ಳೋದು. ಹಾಗೆ ಯಾವುದೇ ರೀತಿಯ ನಳ್ಳಿಯಲ್ಲಿ ಬರುವಂತಹ ನೀರಲ್ಲ. ಅಂದರೆ ಎಲ್ಲ ಕಡೆಯೂ ಕಿಚನಲ್ಲಿ ವಾಶ್ ಬೇಸಿನ್ ಆ ರೀತಿ ಯಾವುದೂ ಇಲ್ಲ, ಎಲ್ಲ ಹೊರಗಡೆಯಿಂದ ತಂದನ್ನೇ ತುಂಬಿಸ್ಕೊಳ್ಳೋದು. ಹಾಗಾಗಿ ತುಂಬಾ ಕೆಲಸ ಇರುತ್ತೆ. ಆ ಕೆಲಸದ ನಡುವೆನೂ ಯಾಕೆ ಯೋಗ ಬೇಕು ಅಂತ ಅಂದ್ಕೊಳ್ತಾರೆ ಕೆಲವರು. ಯೋಗ ನಮ್ಮ ಮಾನಸಿಕ ನೆಮ್ಮದಿಗೋಸ್ಕರ ಯೋಗ, ಧ್ಯಾನ ಮಾಡ್ತಿರೋದು. ಹಾಗೆ ಯೋಗ ಧ್ಯಾನ ಆದ ತಕ್ಷಣ ಕಸ ಗುಡಿಸಿ, ನೆಲ ಒರೆಸಿ ಎಲ್ಲ ಮಾಡಿ, ಅದ್ರ ಜೊತೆಗೆ ಗ್ಯಾಸನ್ನು ರಾತ್ರಿಯೇ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕ್ಲೀನ್ ಮಾಡಾಗಿರುತ್ತೆ ಗ್ಯಾಸ್ ಒಲೆನ. ಆದರೆ ಬೆಳಗ್ಗೆ ಒಂದು ಸರ್ತಿ ಗ್ಯಾಸ್ ಸ್ಟವನ್ನು ಹಚ್ಚಲಿಕ್ಕಿಂತ ಮೊದಲೇ ಒಂದು ಸರ್ತಿ ಕ್ಲೀನಾಗಿ ಎಲ್ಲ ಒರೆಸ್ಕೊಳ್ಳೋದು. ನಾನು ಹೇಳಿದ್ನಲ್ಲ, ಯೋಗ ಮಾಡೋದು ಅಂದರೆ ತುಂಬ ಜನರಿಗೆ ಸಜೆಷನ್ ಕೊಟ್ಟಿದ್ದೆ ನಾನು. ಯೋಗ ಮಾಡಿ, ತುಂಬಾ ಒಳ್ಳೆಯದು, ನಿಮ್ಮ ದೇಹ ತುಂಬ ದಪ್ಪ ಇರೋದ್ರಿಂದ ಯೋಗ ನಿಮಗೆ ಒಳ್ಳೆಯದು. ಅಂದರೆ ನಮಗೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ನೀನು ಪುರ್ಸೊತ್ತಿದೆ ಅದಕ್ಕೆ ಮಾಡ್ತಿದ್ದೀಯಾ. ಹಾಗೆಯೇ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ಕೆಲವ್ರು ಅಂತಾರೆ, ಅವಳಿಗೆ ಮನೇಲಿ ಕೆಲಸ ಇಲ್ಲ ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾಳೆ ಅಂತ. ಕೆಲಸ ಇಲ್ಲದೆ ಯೂಟ್ಯೂಬ್ ಚಾನಲ್ ಯಾರೂ ಮಾಡಲ್ಲ. ಕೆಲಸಕ್ಕೋಸ್ಕರ ನಾವೊಂದು ಕೆಲಸ ಇರಲಿ ನಮಗೆ ಅಂತಲೇ ನಾವೊಂದು ನಮ್ಮ ನೆಮ್ಮದಿಗೋಸ್ಕರ ನಮ್ಮ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕಿಂತ ಇದ್ರ ಜೊತೆಗೆ ಹೆಚ್ಚು ಕಾಲ ಸಮಯವನ್ನು ಸ್ಪೆಂಡ್ ಮಾಡ್ಬೋದಲ್ಲ, ಕಳಿಬೋದಲ್ವ. ಹಾಗೆ ಒಂದು ಶೋ ಗಿಡ, ಅದಕ್ಕೆ ನೀರನ್ನೆಲ್ಲ ಬದಲಾಯಿಸಿದ್ದೀನಿ. ಅದು ನ್ಯಾಚುರಲ್ ಗಿಡ, ಅದು ಪ್ಲಾಸ್ಟಿಕ್ ಎಲೆ ಅಲ್ಲ, ಅದು ನಿಜವಾಗಿರುವಂತಹ ಗಿಡನೇ. ಹಾಗೆ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಇದ್ದೀನಿ. ಈಗ ನಾನು ಯೋಗ ಮಾಡೋದ್ರಿಂದ, ಅಂದರೆ ಬೆಳಗ್ಗೆ ಯೋಗ ಮಾಡಲಿಕ್ಕಿಂತ 1 ಗಂಟೆ ಮೊದಲು ನೀರನ್ನು ಕುಡಿಬೇಕು. ಹಾಗಾಗಿ ನಾನು ಯೋಗ ಮಾಡೋ ದಿನ ಬೆಳಗ್ಗೆ ನೀರನ್ನು ಕುಡ್ದಿರಲ್ಲ, ಯೋಗಾಸನ ಮಾಡಿ ಆದಮೇಲೆ ನೀರನ್ನು ಕುಡಿಯೋದು. ತಿಂಡಿ ಏನಾದರೂ ತಿಂದರೆ, ಅಂದರೆ ಊಟ ತಿಂಡಿ ಆಗಿ 3 ಗಂಟೆ ನಂತರ ಯೋಗ ಮಾಡಬೇಕು ಯಾವತ್ತೂ.
ಅದಕ್ಕೋಸ್ಕರ ನಾನು ನೀರನ್ನು ಬಿಸಿಗಿಟ್ಟಿದ್ದೀನಿ. ಈಗ ಅದ್ರ ಜೊತೆ ಮೆಂತ್ಯ ಗಂಜಿ ಮಾಡೋಣ ಅಂತ ಮೆಂತ್ಯನ ನೆನೆಸಿಟ್ಟಿದ್ದೆ. ರಾತ್ರಿ ತೊಳೆದಿರುವಂಥ ಪಾತ್ರೆನೆಲ್ಲ ನೀರು ಬಿಸಿ ಆಗೋದ್ರೊಳಗೆ ಎಲ್ಲದನ್ನು ಇದನ್ನು ಸೇರಿಸಿ ಜೋಡಿಸಿಟ್ಕೊಂಡ್ರಾಯ್ತು ಅಂತ ಹೇಳಿದ್ನಲ್ಲ. ಮೆಂತ್ಯ ಗಂಜಿಗೆ ಅಂತ ಮೆಂತ್ಯನ ನೆನೆಸಿಟ್ಟಿದ್ದು ಹಿಂದಿನ ದಿನವೇ ಬೆಳಗ್ಗೆ ನೆನೆಸಿಟ್ಟಿದ್ದೆ, ಫುಲ್ಲು ನೆಂದಿದೆ ಅದು. ಈಗ ಒಂದು ಲೋಟ ಬಿಸಿ ನೀರನ್ನು ಕುಡಿಯೋಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಈಗ ಅದರ ಮಧ್ಯ ನೀರು ಕುಡ್ದಾದ್ಮೇಲೆ ಮೆಂತ್ಯ ಗಂಜಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿನ ಸೇರಿಸಿ ಮೆಂತ್ಯ ಗಂಜಿನ ಮಾಡೋಣ ಅಂತ. ಮೆಂತ್ಯ ಗಂಜಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಆದರೆ ಪೂರ್ತಿಯಾಗಿ ವಿಡಿಯೋ ಬೇಕಿದ್ದರೆ ನಾನು ಚಾನಲ್ನಲ್ಲಿ ಹಾಕಿದ್ದೀನಿ. ಮೆಂತ್ಯ ಗಂಜಿ ಮಾಡೋದು ಹೇಗೆ, ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅದನ್ನು ತಿನ್ನೋದ್ರಿಂದ ಅನ್ನೋದು ವಿಡಿಯೋ ಇದೆ, ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನೆನೆಸಿರುವಂತಹ ಮೆಂತ್ಯನ ನೀರು ಬಸ್ತಿರುವಂತಹ ಮೆಂತ್ಯ, ಅದ್ರ ಜೊತೆಗೆ ತೊಳೆದಿರುವಂಥ ಅಕ್ಕಿನ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಬೆಲ್ಲ ಯಾವುದನ್ನು ಹಾಕಬಾರ್ದು. ಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಮೆಂತ್ಯ ಹಾಗೆ ಅಕ್ಕಿ ಎರಡಕ್ಕೂ ಕೂಡ ಬೇಯೋಲ್ಲ. ಅದಕ್ಕೋಸ್ಕರ ಮೆಂತ್ಯ ಮತ್ತು ಅಕ್ಕಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ವಿಷಲನ್ನು ಹಾಕಿ 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ರಾಯ್ತು. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಈಗ ಇದು ವಿಷಲ್ಲು ಕೂಗಲಿ. ಅಷ್ಟರೊಳಗೆ ಏನು ಮಾಡ್ಕೊಳೋದು ಅಂದರೆ ಬೆಲ್ಲನ ನಾವು ಇದನ್ನೊಂದನ್ನು ಗಮನವಿಟ್ಟು ಪ್ರತಿಯೊಬ್ಬರು ಅನುಸರಿಸಲೇಬೇಕಾಗಿರುವಂಥದ್ದು. ಬೆಲ್ಲ ತಂದಿದ್ದಿದ್ರೆ ನೀವು ಇಡಿಯಾಗಿರುವಂಥ ಬೆಲ್ಲ ಯಾವುದಕ್ಕೂ ಹಾಕಬೇಡಿ, ಪಾಯಸ ಅಥವಾ ಯಾವುದಕ್ಕೂ ಹಾಕಬೇಡಿ. ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ನೀರಿನಲ್ಲಿ ನೆನೆಸಿಡಿ, ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡು ಹಾಕಿ. ಹಾಗೆ ಮೆಂತ್ಯ ಗಂಜಿಗೆ ಸ್ವಲ್ಪ ಪೆಪ್ಪರ್ ಅಂದರೆ ಕಾಳು ಮೆಣಸು ಪುಡಿನ ಹಾಕೋಣ ಅಂತ ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಇದನ್ನು ಪುಡಿ ಮಾಡ್ತೀನಿ. ಹಾಕಿದರೆ ಸ್ವಲ್ಪ ಮಳೆ ಬರುವಾಗಲ್ಲ ಸ್ವಲ್ಪ ಖಾರವಾಗಿರುತ್ತೆ ಅಂತ. ಅದ್ರ ಜೊತೆಗೆ ಘಮಕ್ಕೆ 1-2 ಏಲಕ್ಕಿನ ಪುಡಿ ಮಾಡಿ ಇಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ಹಾಕಿದ್ರಾಯ್ತು. ಅಷ್ಟರೊಳಗೆ ಹೂ ಬಿಟ್ಟಿರೋದು, ದೇವ್ರ ಪೂಜೆಗೆ ಹೂವು ಬೇಕಲ್ವ, ಹೂವನ್ನೆಲ್ಲ ಕೊಯ್ಕೊಂಡು ಬಂದ್ರಾಯ್ತು ಅಂತ ಸ್ವಲ್ಪ ಮಳೆ ಬಿಟ್ಟಿರೋದ್ರಿಂದ ಹೊರಗಡೆ ಬಂದು ಹೂವನ್ನು ಕೊಯ್ತಿದ್ದೀನಿ. ಮನೆ ಅಂಗಳದಲ್ಲೇ ನೆಟ್ಟಿರುವಂಥ ದಾಸವಾಳದ್ದೆಲ್ಲ ಹೂವು ಬಿಟ್ಟಿರುತ್ತೆ. ಈಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಹೂವು ಕಡಿಮೆ ಇದೆ. ಇದೊಂಥರ ಹೊಸ ರೀತಿ ಹೂವು. ಆಮೇಲೆ ಯಾವಾಗಲೂ ಈ ಟೈಮಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ತುಂಬಾ ಹೂ ಬಿಡುತ್ತೆ ಈ ಗಿಡ. ತುಂಬಾ ಚೆನ್ನಾಗಿದೆ, ಒಂಥರ ಮಲ್ಲಿಗೆ ಹೂ ಥರ. ಆದರೆ ಸ್ಮೆಲ್ ಇಲ್ಲ, ಅಂದರೆ ಸುವಾಸನೆ ಇಲ್ಲ. ತುಂಬಾ ಚೆನ್ನಾಗಿದೆ. ಇದು ಸಣ್ಣ ಸಣ್ಣ ಪುಟ್ಟ ದೇವರ ವಿಗ್ರಹಗಳಿಗೆ ಹೂವು ಇಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ದಾಸವಾಳ, ಮುತ್ತು ಮಲ್ಲಿಗೆ ಎಲ್ಲವೂ ಕೂಡ ಬಿಟ್ಟಿದೆ. ಅವೆಲ್ಲವೂ ದೇವ್ರ ಪೂಜೆಗೆ ಅಂತ ಕೊಯ್ದು ಇಡ್ತಾ ಇದ್ದೀನಿ. ಇದು ಮುತ್ತು ಮಲ್ಲಿಗೆ ಗಿಡ, ಇದರಲ್ಲೂ ಕೂಡ ಹೂವು ಬಿಡುತ್ತೆ. ಹೇಳಿದ್ನಲ್ಲ, ಪುಟ್ಟ ದೇವರ ವಿಗ್ರಹಕ್ಕೆ ಪುಟಾಣಿ ಹೂ ಇಟ್ಟರೆ ತುಂಬಾ ಖುಷಿ ಅನಿಸಿದೆ. ದೊಡ್ಡ ಹೂ ಇಟ್ಟರೆ ದೇವ್ರ ಮೂರ್ತಿನೇ ಮುಚ್ಚೋಗಿರುತ್ತೆ ನೋಡಿ. ಇದು ನಂದಿ ಬಟ್ಲು ಅಂತಾರಲ್ಲ ಅದು, ಅದ್ರ ಜೊತೆಗೆ ಗಂಟೆ ದಾಸವಾಳ ಎಲ್ಲ ಇದೆ. ಈಗ ಮೆಂತ್ಯ ಗಂಜಿ ರೆಡಿಯಾಗಿದೆ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಮೆಂತ್ಯ ಗಂಜಿ ರೆಡಿಯಾಗಿದೆ. ಇದಕ್ಕೆ ಬೆಲ್ಲ, ಕಾಯಿ, ಕಾಳು ಮೆಣಸಿನ ಪುಡಿ, ಏಲಕ್ಕಿ ಎಲ್ಲ ಸೇರಿಸ್ಬೇಕಲ್ವ. ಅದಕ್ಕೇ ಗ್ಯಾಸ್ ಪುನಃ ಹಚ್ಚಿ ಗ್ಯಾಸ್ ಮೇಲೆ ಇದನ್ನು ಇಟ್ಟು ಈಗ ಇದಕ್ಕೆ ಬೆಲ್ಲ ಸೇರಿಸ್ತಿದ್ದೀನಿ. ಸ್ವಲ್ಪ ಕರಗಿರುವಂತಹ ಬೆಲ್ಲನ ಹಾಕಿದರೆ ಆಯಿತು. ಸ್ವಲ್ಪ ಸಣ್ಣ ಪೀಸ್ ಇದ್ದರೆ ಬಿಸಿಗೆ ಕರಗುತ್ತೆ. ತುಂಬಾ ಅಂದರೆ ಕಲ್ಲಿರುತ್ತೆ, ಕೆಲವು ಸತಿ ಏನೇನೆಲ್ಲ ಇರುತ್ತೆ. ಅಂದರೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಬೆಲ್ಲವನ್ನು ಉಪಯೋಗಿಸೋ ಮೊದಲು ಎಚ್ಚರ ಅಂತ. ನನಗೊಂದು ಅನುಭವ ಆಗಿತ್ತು. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡಿ ಯಾವ ಥರ ಏನಿತ್ತು ಆ ಬೆಲ್ಲದೊಳಗೆ ಅಂತ. ನನಗೇ ತುಂಬಾ ಶಾಕ್ ಆಗಿತ್ತು ಅದನ್ನು ನೋಡಿ. ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ತೆಂಗಿನಕಾಯಿ ಪೀಸು, ಏಲಕ್ಕಿ, ಹಾಗೆ ಮೆಣಸಿನಕಾಳು ಪುಡಿ ಎಲ್ಲ ಸೇರಿಸಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಗ್ಯಾಸ್ ಹಚ್ಚಿರೋದ್ರಿಂದ ಇದು ಬೇಗನೆ ಕರಗುತ್ತೆ. ಈಗ ಮೆಂತ್ಯ ಗಂಜಿ ರೆಡಿ ಆಯಿತು. ಸ್ವಲ್ಪ ಇದಕ್ಕೆ ರುಚಿಗೆ ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ ನನ್ನ ಸ್ನಾನ ಕೂಡ ಆಗಿ ದೇವ್ರ ಪೂಜೆ ಕೂಡ
ಆಯಿತು ನೋಡಿ. ಪುಟಾಣಿ ವಿಗ್ರಹ ಅಂದಲ್ಲ, ಅದಕ್ಕೆಲ್ಲ ಪುಟಾಣಿ ಹೂವನ್ನೇ ಇಟ್ಟರೆ ತುಂಬಾ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ದೇವ್ರ ಮೂರ್ತಿನೂ ಕಾಣುತ್ತೆ. ದೊಡ್ಡ ದೊಡ್ಡ ಹೂವಿಟ್ಟರೆ ದೇವ್ರ ಮೂರ್ತಿ ಎಲ್ಲ ಮುಚ್ಚಿ ಹೋಗಿಬಿಡುತ್ತೆ. ಪೂಜೆ ಕೂಡ ಆಯಿತು. ಒಂದೊಂದು ಸರ್ತಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ, ಕೆಲವು ಸರ್ತಿ ನಾನೇ ಮಾಡ್ತೀನಿ. ಹಾಗೆ ಮಧ್ಯಾಹ್ನಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ, ನುಗ್ಗೆ ಸೊಪ್ಪಿತ್ತು ಮನೆಯಲ್ಲೇ, ಮರದಲ್ಲಿತ್ತು. ಆ ಸೊಪ್ಪನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಸಣ್ಣ ಹುಳಗಳೇನಾದರೂ ಇದ್ದರೆ ಹೋಗಲಿ ಅಂತ ಹೇಳಿ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಅಷ್ಟರೊಳಗೆ ಈಗ ತಿಂಡಿ ತಿನ್ನಬೇಕಲ್ವಾ, ತಿಂಡಿ ತಿನ್ನೋದ್ರ ಜೊತೆಗೆ ನಾನು ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಕಷಾಯ ಕೆಡ್ತಾಯಿದ್ದೀನಿ. ಕಷಾಯ ಪುಡಿ ಮನೆಯಲ್ಲೇ ಮಾಡಿಟ್ಟಿರ್ತೀನಿ. ಜೀರಿಗೆ, ಕೊತ್ತಂಬರಿ, ಇನ್ನೂ ತುಂಬ ಐಟಮ್ಗಳನ್ನೆಲ್ಲ ಹಾಕ್ತೀನಿ. ಕಷಾಯ ಪುಡಿಯ ವಿಡಿಯೋ ಕೂಡ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಷಾಯ ಪುಡಿ ಮಾಡೋದು ಹೇಗೆ ಅಂತ. ಗೊತ್ತಿಲ್ಲದೆ ಇದ್ದರೆ ಆ ವಿಡಿಯೋನ ನೋಡಿ. ನಾನು ಇದಕ್ಕೆ 1 ಲೋಟ ನೀರು, ಕಷಾಯ ಪುಡಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸಕ್ಕರೆ ಉಪಯೋಗಿಸಲ್ಲ. ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಇದಕ್ಕೆ ಕುದಿ ಬಂದ ನಂತರ ಬಿಸಿ ಹಾಲನ್ನು ಹಾಕಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಲು ಹಾಕಬೇಕು. ಇಲ್ಲದಿದ್ದರೆ ಮೊದಲೇ ಹಾಲು ಹಾಕಿದರೆ ಏನಾಗುತ್ತೆ, ನಾವು ಬೆಲ್ಲ ಹಾಕಿರೋದ್ರಿಂದ ಹಾಲು ಒಡೆದೋಗುತ್ತೆ, ಕಷಾಯ ಒಡೆದಿರೋ ಅಂಥ ಥರ ತೋರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಕಷಾಯಕ್ಕೆ ಹಾಲನ್ನು ಸೇರಿಸ್ಬೇಕು. ಇದನ್ನು ಸೋಸ್ಕೊಂಡೆ. ಈಗ ಬಿಸಿ ಬಿಸಿ ಕಷಾಯ ಕೂಡ ರೆಡಿಯಾಗಿದೆ. ತಿಂಡಿ ಒಟ್ಟಿಗೆ ಕಷಾಯನ ಕುಡಿದ್ರೆ ಮುಗಿಯುತ್ತೆ ಒಂದು ಕೆಲಸ. ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ನಾನು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಹಿಂದಿನ ದಿನವೇ ನೆನೆಸಿ ಇದನ್ನು ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರ ರೆಸಿಪಿ ಕೂಡ ವಿಡಿಯೋ ಹಾಕಿದ್ದೀನಿ ನಾನು. ಈಗ ನಾನು ಸಣ್ಣದಾಗಿ ತೋರಿಸ್ತೀನಿ ಅಷ್ಟೇ. ಇದನ್ನು ಏನೇನು ಐಟಮ್ ಹಾಕಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕಿಲ್ಲ, ತುಂಬಾ ಲೆಂತಿ ಆಗಿರುತ್ತೆ ಅಂತ ಹೇಳಿ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹೆಸರು ಕಾಳು ಜೊತೆಗೆ ಮಿಕ್ಸ್ ಮಾಡಿ ಪಲ್ಯ ಮಾಡಿದರೆ ತುಂಬಾ ಕಬ್ಬಿಣಾಂಶ ಜಾಸ್ತಿ ಇರುವಂಥದ್ದು ನುಗ್ಗೆ ಸೊಪ್ಪು. ನುಗ್ಗೆಕಾಯಿ ತಿಂದರೆ ಕೆಲವರಿಗೆ ಆಗಲ್ಲ, ಆದರೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾವು ನಮ್ಮ ಅಡುಗೆಯಲ್ಲಿ ಈ ರೀತಿ ತುಂಬಾ ಹೆಲ್ದಿಯಾಗಿರುವಂತಹ ಸೊಪ್ಪನ್ನೆಲ್ಲ ಬಳಸಿ ತಿನ್ನೋದ್ರಿಂದ ನಾವು ಆ ಮಾತ್ರೆಗಳನ್ನೆಲ್ಲ ತಿನ್ನೋದು. ಕೆಲವರು ಈ ಥರ ಸೊಪ್ಪುಗಳನ್ನೆಲ್ಲ ತಿನ್ನಲ್ಲ, ಅದ್ರ ಬದಲು ಏನು ಮಾಡ್ತಾರೆ ಅಂದರೆ ಮಾತ್ರೆಗಳನ್ನು ತಿಂತಾರೆ. ಐರನ್ ಟ್ಯಾಬ್ಲೆಟ್ ಅಂತೆ, ವಿಟಮಿನ್ ಟ್ಯಾಬ್ಲೆಟ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ನಾವು ದಿನನಿತ್ಯ ಉಪಯೋಗಿಸುವಂತಹ ಅಡುಗೆಯಲ್ಲೇ ಈ ಥರದ್ದಗಳನ್ನೆಲ್ಲ ಉಪಯೋಗ ಜಾಸ್ತಿ ಮಾಡಿಕೊಂಡ್ರೆ ನಾವು ಯಾವ ರೀತಿಯ ಮಾತ್ರೆಗಳನ್ನು ತಿನ್ನೋದು ಬೇಡ. ಎಣ್ಣೆಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು. ಈಗ ಇದಕ್ಕೆ ಹೆಸರು ಕಾಳನ್ನು ಸೇರಿಸೋಣ, ನೆನೆಸಿಟ್ಟಿರುವಂಥ ಹೆಸರು ಕಾಳನ್ನು. ಇದಕ್ಕೆ ಏನೇನು ಮಸಾಲೆ ಹಾಕಿದ್ದೀನಿ ಅಂತ ನಾನು ಹೇಳಿದ್ನಲ್ಲ, ಏನೇನು ಮಸಾಲೆ ಹಾಕಿದ್ದೀನಿ ಅಂತ ಹೇಳಲ್ಲ, ಯಾಕಂದರೆ ವಿಡಿಯೋ ಅದರಲ್ಲಿ ತುಂಬ ಲೆಂತಿ ಆಗಿರುತ್ತೆ ನೋಡಲಿಕ್ಕೆ. ನಾನು ವಿಡಿಯೋ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ, ವಿಡಿಯೋನ ನೋಡಿ. ಈಗ ಬಿಸಿ ಬಿಸಿ ಅನ್ನ, ತಿಳಿ ಸಾರು, ಮೊಸರು, ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಊಟ ಕೂಡ ಆಯಿತು. ಈಗ ಇದನ್ನೆಲ್ಲ ಹೇಗೆ ತೋರಿಸ್ತಿದ್ದೀನಿ ಗೊತ್ತಾ, ಮಧ್ಯಾಹ್ನ ಹೊತ್ತು ಫ್ರೀ ಟೈಮ್ ಇರುತ್ತಲ್ಲ, ನಿದ್ದೆ ಮಾಡಲಿಕ್ಕಿಂತ ಈ ಚೌಳಿಕಾಯಿ, ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕ್ಯಾರೆಟು, ಬೀನ್ಸು ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿಸಿ, ನೀರು ಪೂರ್ತಿ ಅದರಲ್ಲಿ ಒಣಗಿರಬೇಕು. ಇಲ್ಲ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ನೀರೆಲ್ಲ ಒಣಗಿದ ನಂತರ ಏನು ಮಾಡ್ತೀನಿ, ಕಟ್ ಮಾಡಿ ಈ ರೀತಿ ಎಲ್ಲ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗೋರಿಗೂ ಅಷ್ಟೇ, ಮನೇಲಿರೋರಿಗೂ ಅಷ್ಟೇ, ಇದೆಲ್ಲ ಸಿಪ್ಪೆ ತೆಗೀತಾ ಕುತ್ಕೊಳ್ಳಿಕ್ಕಿಂತ ಇದು ಯಾವುದಿದು ಬೀನ್ಸು, ಇದು ಹೆಸರು ಕಾಳು, ನೆನೆಸಿರುವಂಥ ಹೆಸರು ಕಾಳು, ಹಾಗೆ ಇದು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಪಲ್ಯಕ್ಕೆಲ್ಲ ನಾವು ಮೆಣಸಿನ್ಕಾಯಿ ಹಾಕೋಕ್ಕಿಂತ ಹಾಗೆ ಆ ಪೇಸ್ಟನ್ನು 1 ಸ್ಪೂನ್ ಹಾಕ್ಬೋದು. ಹಾಗೆ ಕಾಲಿಫ್ಲವರು, ಕ್ಯಾರೆಟು ಎಲ್ಲ ತೊಳೆದು ಇದನ್ನು
ಸಣ್ಣಗೆ ಕಟ್ ಮಾಡಿ ಈ ರೀತಿ ಬಾಕ್ಸ್ ಒಳಗೆ ಹಾಕಿ ಟೈಟಾಗಿ ಮುಚ್ಚಳ ಹಾಕಿಬಿಟ್ರೆ ನಾವು ಅಡುಗೆ ಮಾಡುವಾಗ ಇದನ್ನೆಲ್ಲ ಎಲ್ಲಿಗಾದರೂ ಹೋಗ್ಬೇಕನ್ನೋಗಿದ್ದರೆ ತುಂಬಾ ಗಡಿಬಿಡಿ ಎಲ್ಲ ಇದ್ದಾಗ ಏನು ಮಾಡಬೇಕು ಅಂದರೆ ಈ ರೀತಿ ಎಲ್ಲ ಮೊದಲೇ ಟೈಮ್ ಇದ್ದಾಗ ಮಾಡಿಟ್ಕೊಂಡ್ರೆ ಆರಾಮಾಗಿ ನಾವು ಅಡುಗೆ ಮಾಡ್ಬೋದು. ಹಾಗೆ ಹೀರೆಕಾಯಿ ಕೂಡ ನಾನು ಕ್ಲೀನ್ ಮಾಡಿ ಕಟ್ ಮಾಡಿಲ್ಲ, ಹಾಗೆ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದು ಆ ಹೀರೆಕಾಯಿ ಸಿಪ್ಪೆಯನ್ನು ಕೂಡ ನಾನು ವೇಸ್ಟ್ ಮಾಡ್ತಾ ಇಲ್ಲ. ಅದು ಕೂಡ ಚಟ್ನಿ ಮಾಡಲಿಕ್ಕಾಗುತ್ತೆ, ಒಂದಿನ ಚಟ್ನಿ ಮಾಡ್ಬೋದಲ್ವಾ. ಇನ್ನೊಂದು ಏನಂದರೆ ನಾವು ಇದನ್ನೆಲ್ಲ ಹಾಗೆ ಫ್ರಿಜ್ ಒಳಗೆ ಒಂದು ಕವರ್ನಲ್ಲೆಲ್ಲ ಹಾಕಿಟ್ರೆ ಕೊಳ್ತೋಗುತ್ತೆ. ಈಗಂತೂ ಮಳೆಗಾಲದಲ್ಲಿ ಬೇಗನೆ ಇವೆಲ್ಲ ಕೊಳ್ತೋಗುತ್ತೆ. ಅದಕ್ಕೆ ನಾವು ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿ ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ರೆ ನಮಗೆ ಬೆಳಗ್ಗೆ ಹೊತ್ತಲ್ಲಿ ಅಡುಗೆಗೂ ತುಂಬಾ ಈಸಿ ಆಗುತ್ತೆ. ತಿಂಡಿ ಮಾಡುವಾಗಲೂ ಅಷ್ಟೇ. ಸಿಪ್ಪೆ ಕೂಡ ಅದು ಚಟ್ನಿ ಮಾಡಲಿಕ್ಕೆ ತುಂಬಾ ರುಚಿ ಇರುತ್ತೆ. ಅದ್ರ ಜೊತೆಗೆ ಪಪ್ಪಾಯ ಹಣ್ಣು ದಿನ ಬೆಳಗ್ಗೆ ಒಂದೊಂದು ಪೀಸ್ ಪಪ್ಪಾಯ ಹಣ್ಣು ತಿಂದರೆ ತುಂಬಾ ಒಳ್ಳೆಯದು, ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು. ಇದು ನಾನು ಡ್ರ್ಯಾಗನ್ ಫ್ರೂಟ್ಸು, ಇದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವೆಲ್ಲ ಕಟ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಕೊಂಡ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಪೀಸು ಪಪ್ಪಾಯ ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಮತ್ತು ಇದೆಲ್ಲ ನನ್ನ ಎಲ್ಲ ಕೆಲಸದ ಜೊತೆಗೂ ನನಗೊಂದು ಗಾರ್ಡನಿಂಗಲ್ಲಿ ಏನಾದರೂ ಒಂದು ಮಾಡಿದರೆ ಮಾತ್ರ ಖುಷಿಯಾಗೋದು. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಕೂಡ ಹಾಕಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ. ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನು ಕೆಲಸ ಮಾಡ್ತೀನಿ ಅನ್ನೋದೊಂದು ಪುಟ್ಟದಾಗಿರುವಂಥ ವ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಕಮೆಂಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್.